ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀವಿ. ಕೆಂಪು ಚಟ್ನಿ ಚಿತ್ರಾನ್ನ. This is mango chitrana, which is the red version of it. We have already shown a yellow version of it, which is there on our channel. This is with red chilies. ಇದು ಕೆಂಪು ಮೆಣಸಿನಕಾಯಿ ಹಾಕಿ ಮಾಡೋ ಅಂಥದ್ದು. ಇನ್ನೊಂದು ವೆರೈಟಿ ನಿಂಬೆಹಣ್ಣು ಚಿತ್ರಾನ್ನ ಥರ ಕಾಣೋ ವೆರೈಟಿ ಅದು ಆಗಲೇ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತೋತಾಪುರಿ ಮಾವಿನಕಾಯಿ ಅಥವಾ ಗಿಣಿಮೂತಿ ಮಾವಿನಕಾಯಿ ಅಂತೀವಿ. ಇದನ್ನು ಉಪಯೋಗಿಸ್ಕೋಬೋದು, ಇಲ್ಲದರೆ ಹುಳಿ ಮಾವಿನಕಾಯಿಯೂ ಹಾಕೋಬೋದು. ಉಪ್ಪಿನಕಾಯಿಗೆ ಹಾಕೋವಂಥ ಹುಳಿ ಮಾವಿನಕಾಯಿ, ಬಟ್ ಅದು ಸ್ವಲ್ಪ ಜಾಸ್ತಿ ಹುಳಿ ಇರುತ್ತೆ, ಸೊ ನೋಡ್ಕೊಂಡು ಹಾಕಬೇಕು. ಇದು ಆಲ್ಮೋಸ್ಟ್ ಒಂದು ಅರ್ಧ kg ಅಷ್ಟಿದೆ. 1/4 kgಗಿನ್ನ ಜಾಸ್ತಿ, ಅರ್ಧ kgಗಿನ್ನ ಸ್ವಲ್ಪ ಕಮ್ಮಿ. ದಿಸ್ ಈಸ್ ದ ವೆರೈಟಿ ಆಫ್ ಮ್ಯಾಂಗೋ ವಿಚ್ ಇಸ್ ಕಾಲ್ಡ್ ಆಸ್ ತೋತಾಪುರಿ, ಕೈಂಡ್ ಆಫ್ ಲೈಕ್ parrot beak shaped mango. I don't know what's it called in English. And it needs to be a green one. It shouldn't be a ripened one. It needs to be sour when you make chutney out of it for chitrana. You can also use the pickle variety mango, but that will be more sour, so you need to see the quantity. This is close to 1/2 kilo. And what else is needed for this is 2 fistful of badgi red chilies, 2 ಹಿಡಿಯಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ, 1 ಹಿಡಿಯಷ್ಟು ಗುಂಟೂರು ಮೆಣಸಿನ್ಕಾಯಿ, 1 fistful of ಗುಂಟೂರು ರೆಡ್ ಚಿಲ್ಲೀಸ್, ಮಸ್ಟರ್ಡ್ ಸೀಡ್ಸ್, ಸಾಸಿವೆ, ಹಿಂಗ್, ಅಸೋಫುಟೀಡಾ, ಫೆನುಗ್ರೀಕ್, ಮೇಥಿ or ಮೆಂತ್ಯ, ಕರಿಬೇವು, curry leaves. And also we need 2 different varieties here. We've kept it ready with dry coconut. ಒಣ ಕೊಬ್ಬರಿನ 2 ರೀತಿ ರೆಡಿ ಮಾಡ್ಕೊಂಡಿದ್ದಾರೆ. ಒಂದು ಇಲ್ಲಿ ಹೆರ್ದಿಟ್ಕೊಂಡಿರೋದು ಈ ಥರ ಸ್ಲೈಸಸ್ ಆಗಿ, ಇನ್ನೊಂದು ತುರ್ದಿಟ್ಕೊಂಡಿರೋದು. These are 2 different varieties. I mean the coconut, dry coconut is same, but it has been prepped in 2 different ways. One sliced and the other one is grated. This is washed and cleaned mango. Tip has been chopped off and we will remove the skin of the mango will be peeled. ಇದು ಮಾವಿನಕಾಯಿ ತೊಳೆದು ಒಣಗಿಸಿರೋ ಅಂಥದ್ದು, ತೊಳೆದು ಡ್ರೈ ಮಾಡಿರೋಂಥ ಮಾವಿನಕಾಯಿ ಸಿಪ್ಪೆ ಹೆರಿತಾ ಇದ್ದಾರೆ ಇವಾಗ. ವಿ ಆರ್ ಗ್ರೇಟಿಂಗ್ ದಿಸ್ ಮ್ಯಾಂಗೋ. ಈಗ ಮಾವಿನಕಾಯಿನ ತುರ್ಕೋತಾ ಇದ್ದೀವಿ. ಈ ಥರ ದಪ್ಪ ತುರಿನೇ ತುರ್ಕೋಬೇಕು. 2 ಮಾವಿನಕಾಯಿಯು ಇದೇ ಥರ ಸಿಪ್ಪೆ ತೆಗೆದು ತುರ್ದು ರೆಡಿ ಮಾಡ್ಕೋತೇವೆ. 2 ಮಾವಿನಕಾಯಿನೂ ಇವಾಗ ತುರ್ದಿಟ್ಕೊಂಡಿದ್ದೀವಿ. ಬೋತ್ ದ ಮ್ಯಾಂಗೋಸ್ ಹ್ಯಾವ್ ಬೀನ್ ಗ್ರೇಟೆಡ್. ನೌ ವಿಲ್ ಫ್ರೈ ದೀಸ್ spices dry without any oil. We are going to fry it. Okay. Into the heated dry pan we have added fenugreek seeds, methi. ಬಿಸಿ ಆಗಿರೋ ಬಾಣಲೆಗೆ ಮೆಂತ್ಯ ಕಾಳು ಹಾಕಿದ್ದೀವಿ. ಈಗ ಹುರಿತಾ ಇದ್ದಾರೆ. ಡ್ರೈ ರೋಸ್ಟೆಡ್. ಆ್ಯಡ್ ಹಿಂಗ್, ಅಸೋಫುಟೀಡಾ, ಹಿಂಗ್ ಹಾಕಿದ್ದೀವಿ. After a minute of adding asafoetida, we've switched off the flame. You can see the methi seeds were popping and it has changed its color. ಮೆಂತ್ಯ ಕಾಳು ಸ್ವಲ್ಪ ಬಣ್ಣ ಚೇಂಜ್ ಆದಾಗ ಅದು 1 ನಿಮಿಷ ಹುರಿದಿರೋದಷ್ಟೇ. ಅದನ್ನ ಒಲೆ ಆರಿಸಿ ಅದ್ರ ಮೇಲೆ ಸಾಸಿವೆ ಹಾಕಿರೋದಕ್ಕೆ. We've added mustard seeds after switching off the flame. Shouldn't add too much fenugreek seeds, it will turn bitter. This is just for the fragrance and that mild taste. ಸ್ವಲ್ಪ ಹಾಕಬೇಕು ಮೆಂತ್ಯ ಕಾಳು, ತುಂಬ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ. ಈಗ ಅದು ಹುರಿದಿರೋದನ್ನ ಸಪ್ರೇಟಾಗಿ ಎತ್ತಿಟ್ಕೋತೀವಿ. ಸೆಪ್ರೇಟ್ ದಿಸ್ ಫ್ರೈಡ್ ಸ್ಪೈಸ್ ಮಿಕ್ಸ್. ನೌ ವಿ ಆ್ಯಡ್ ಟು ದ ಸೇಮ್ ಪ್ಯಾನ್ ಅಗೇನ್ ಡ್ರೈ ಫ್ರೈಯಿಂಗ್ ಕರಿ ಲೀವ್ಸ್. ಕರ್ಬೇವಿನ ಸೊಪ್ಪು ಅದೇ ಬಾಣಲೆಗೆ ಹಾಕಿ ಡ್ರೈ ಆಗಿ ಹುರಿತಾ ಇದೀವಿ, ಎಣ್ಣೆ ಏನು ಹಾಕಲ್ಲ. Now we are mixing both the varieties of red chilies to it. 2 ರೀತಿ ಕೆಂಪು ಮೆಣಸಿನಕಾಯಿಯನ್ನು ಇದಕ್ಕೆ ಹಾಕಿ ಹುರಿತೀವಿ ಈಗ. Fry it well so that it gets equally roasted. ಈ ಥರ 2 ಸೌಟ್ ಅಥವಾ ಮೊಗಚಕಾಯಿ ಥರದ್ದು ಇಟ್ಕೊಂಡು ಮಿಕ್ಸ್ ಮಾಡಿ ಹುರಿರಿ. ಆವಾಗ ಶಾಖ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. One indication to show that it's done is the chili seeds would have changed its color and it's popping.
ಕೆಂಪು ಮೆಣಸಿನ್ಕಾಯಿನ ಬೀಜ ಬಣ್ಣ ಚೇಂಜ್ ಆಗಿದೆ, ಅವಾಗ ಆಗಿದೆ ಅಂತ ಗೊತ್ತಾಗುತ್ತೆ. ಫ್ಲೇಮ್ ಆಫ್ ಮಾಡ್ಕೊಳ್ಳೋದು ಅವಾಗ. We've kept aside the chilies which was fried, and to the same pan we've added sliced dry coconut. ಒಣ ಕೊಬ್ಬರಿನ ಅದೇ ಬಾಣಲೆಗೆ ಹಾಕಿ ಇವಾಗ ಹುರಿತಾ ಇದ್ದಾರೆ. This is slightly changed color. You can see few of the pieces have turned slightly golden. We've switched off the flame and continue to fry for a couple of seconds. ಕೊಬ್ಬರಿ ಕೆಲವು ಪೀಸಸ್ ಬಣ್ಣ ಚೇಂಜ್ ಆಗಿದೆ, ಅವಾಗ್ಲೇ ಒಲೆ ಆರಿಸಿ ಹಿಂಗೆ ಸ್ವಲ್ಪ ಹುರ್ಕೋಬೋದು ಅದೇ ಬಾಣಲೆನಲ್ಲಿ, ಅದೇ ಶಾಖ ಅದು. This is done now. When the color has changed, and also you can smell the aroma of coconut oil from this. ಇದು ಒಣ ಕೊಬ್ಬರಿ ಎಣ್ಣೆ ವಾಸನೆ ಪರಿಮಳ ತರ ಬರಕ್ ಸ್ಟಾರ್ಟ್ ಆಗುತ್ತೆ, ಅವಾಗ ಇದು ಆಗಿದೆ. ಆಮೇಲೆ ಬಣ್ಣನೂ ಚೇಂಜ್ ಆಗಿದೆ. Now we first dry grind this methi, asafoetida and mustard seeds which have been fried and cooled. ಮೆಂತ್ಯ, ಹಿಂಗು, ಸಾಸಿವೆ ಹುರಿದು ಆರಿಸಿಟ್ಟಿರೋದನ್ನ ಇವಾಗ ಪುಡಿ ಮಾಡ್ಕೋತೀವಿ. This has been powdered, and now we are adding the red chilies and curry leaves which was fried and cooled. ಇದು ಪುಡಿ ಆದಮೇಲೆ ಇದಕ್ಕೆ ಒಣಮೆಣಸಿನ್ಕಾಯಿ, ಕರಿಬೇವು ಅದನ್ನ ಹುರಿದು ಆರಿಸಿಟ್ಕೊಂಡಿರೋದನ್ನ ಇವಾಗ ಇದ್ರ ಜೊತೆಗೇನೆ ರುಬ್ಕೋತೀವಿ. This has been powdered. To this now we add the dry coconut which was fried and cooled. ಈಗ ಒಣ ಕೊಬ್ಬರಿನೂ ಅದಕ್ಕೆ ಹಾಕಿ ಪುಡಿ ಮಾಡ್ಕೋತೀವಿ ಎಲ್ಲ ಒಟ್ಟಿಗೆ. ಇದಕ್ಕೇನೆ ಇವಾಗ ಉಪ್ಪುನು ಬೆರೆಸ್ಕೋತಾ ಇದೀವಿ, ಕಲ್ಲುಪ್ಪು. To this we are adding rock salt as required, and we also add small quantity of jaggery to this. ಇದಕ್ಕೇನೆ ಬೆಲ್ಲನು ಬೆರೆಸ್ತೀವಿ, ಇದು ಹೆರಿದಿಟ್ಕೊಂಡಿರೋ ಬೆಲ್ಲ, jaggery which has been grated. This mix has been ground now. It needs to be a little coarse, not completely finely powdered. ಸ್ವಲ್ಪ ತರಿಯಾಗಿದ್ರೇನೆ ಇದು ಟೇಸ್ಟ್ ಚೆನ್ನಾಗಿ ಇರುತ್ತೆ. ಈಗ ತುರಿದಿಟ್ಕೊಂಡಿರೋ ಮಾವಿನಕಾಯಿಗೆ ಈ ರುಬ್ಕೊಂಡಿರೋದನ್ನ ಹಾಕ್ತಾ ಇದೀವಿ. ನೀರು ಎಣ್ಣೆ ಏನೂ ಹಾಕಿಲ್ಲ, ಡ್ರೈ ರುಬ್ಬಿರೋದಿದೆ. This ground mixture is mixed with grated mango. This is being thoroughly mixed now before it will be ground. ಇದನ್ನ ಚೆನ್ನಾಗಿ ಎಲ್ಲಾನು ಹೊಂದ್ಕೊಳ್ಳೋ ಥರ ಮಾಡಬೇಕು ರುಬ್ಬಕ್ಕೆ ಮುಂಚೆ. ಮತ್ತೆ ಇದಕ್ಕೂ ಒದ್ದೆ ಸ್ಪೂನು ಹಾಕಬಾರ್ದು. Do not let this come in contact with moisture because this can be stored for quite some time. This mixture is being added into a bigger mixer jar now. It will be very coarsely ground, just like pulsing it, not complete paste. ಇದು ಇವಾಗ ಈ ಮಿಕ್ಸ್ನ ರುಬ್ಗೋತೀವಿ, ಆದರೆ ತುಂಬ ಒಂದೆರಡು ಸತಿ ತಿರುಗಿಸ್ಬೇಕಷ್ಟೇ. ಗಿರ್ ಅನ್ಸೋದು ಪಲ್ಸಿಂಗ್ ಅಂತಾರೆ. ಅದು ತುಂಬ ತರಿಯಾಗೇ ಉಳ್ಕೋಬೇಕು, ನುಣ್ಣಗಾಗಬಾರ್ದು. After it's pulsed, it looks like this. So you should still get the tiny pieces. It shouldn't be a fine paste. ಇದು ರುಬ್ಕೊಂಡ್ಮೇಲೆ ಈ ಥರ ಕಾಣುತ್ತೆ, ತರಿಯಾಗಿ ಇರಬೇಕದು. ಮಾವಿನಕಾಯಿ ಪೀಸಸ್ ಸಿಗಬೇಕು. ಈ ರುಬ್ಬಿಟ್ಕೊಂಡಿರೋ ಚಟ್ನಿನ ಇವಾಗ ಸ್ವಲ್ಪ ಹುರ್ಕೋಬೇಕು. This ground mix will be fried, for which we have kept a pan into which we are adding groundnut oil. ಬಾಣಲೆಗೆ ಕಡಲೆಕಾಯಿ ಎಣ್ಣೆ ಹಾಕಿದೀವಿ. ಇವಾಗ ಅದನ್ನ ಕಾಯಕ್ಕೆ ಬಿಡಬೇಕು. ಅಷ್ಟರಲ್ಲೊಂದು ಮಾವಿನ ಹಣ್ಣು ತಿಂತೀವಿ. ಅಷ್ಟರೊಳಗೆ ನಮ್ಮಮ್ಮ ಅಡ್ಜಸ್ಟ್ ಮಾಡ್ತಾ ಇರ್ತಾರೆ. ಸಾಸಿವೆ, ಮಸ್ಟರ್ಡ್ ಸೀಡ್ಸ್ we have added. We'll allow it to splutter and then add asafoetida, ಹಿಂಗ್ ಹಾಕಿದೀವಿ, ಕರಿ ಲೀವ್ಸ್, ಕರಿಬೇವಿನ ಸೊಪ್ಪು, ಅರಿಶಿನ, ಟರ್ಮರಿಕ್ has been added. To this we add the ground chutney. ಇದಕ್ಕೀಗ ರುಬ್ಬಿಟ್ಕೊಂಡಿರೋ ಮಾವಿನಕಾಯಿ ಚಟ್ನಿನ ಬೆರೆಸ್ಕೊಳ್ಳಿ. ಫ್ರೈ ದಿಸ್ ವೆಲ್ ಇನ್ ಮೀಡಿಯಮ್ ಟು ಲೋ ಫ್ಲೇಮ್. ಇದು ಕಮ್ಮಿ ಉರಿನಲ್ಲೇ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. You can see the color has transformed. It has slightly become dark. That's when you know it is done. ಸ್ವಲ್ಪ ಡಾರ್ಕ್ ಕೆಂಪಾಗಿದೆ. ಇವಾಗ ಆಗಿದೆ ಇದು ಹುರ್ಕೊಂಡಿರೋದು. ಒಂದು 3 ರಿಂದ 4 ನಿಮಿಷ ಹುರ್ಕೊಂಡಿದ್ದೀವಿ. 3 to 4 minutes it has been fried.
This chutney can be stored for 10 to 15 days. There should be no contact with moisture. You can put it in an airtight box and store it in fridge. ಈ ಚಟ್ನಿ 10ರಿಂದ 15 ದಿವಸ ಉಪಯೋಗಿಸ್ಕೋಬೋದು, ಏನು ಕೆಡಲ್ಲ. ನೀರಿನ ಅಂಶ ಏನೂ ಇರಬಾರ್ದು. ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಇದೊಂದು ಏರ್ಟೈಟ್ ಡಬ್ಬಿಗೆ ಹಾಕಿ. The chutney is ready. Now we are going to show how to prepare the tempering and mix it with rice for ಚಿತ್ರಾನ್ನ. ಚಟ್ನಿ ತಯಾರಿದೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಂಡು ಅನ್ನಕ್ಕೆ ಕಲಸೋದನ್ನ ತೋರಿಸ್ತೀವಿ. ಕಡಲೆಕಾಯಿ ಎಣ್ಣೆ ಬಿಸಿ ಮಾಡ್ಕೋತಾ ಇದೀವಿ. ವಿ ಆರ್ ಹೀಟಿಂಗ್ ಗ್ರೌಂಡ್ನಟ್ ಆಯಿಲ್. To this heated oil we add mustard seeds, ಸಾಸಿವೆ ಚಿಟ್ಕುಟ್ಟಿದ ಮೇಲೆ ಅದಕ್ಕೆ ಹಿಂಗ್ ಹಾಕ್ತೀವಿ. asafoetida will be added. ಹಿಂಗ್ ಹಾಕಿದ್ವಿ, ಮಿಕ್ಸ್ ಮಾಡ್ಕೊಳ್ಳಿ. This tempering also can be kept for quite a few days. ಇದನ್ನು ಒಗ್ಗರಣೆನೂ ಮಾಡಿ ಒಂದು ಏರ್ಟೈಟ್ ಡಬ್ಬಿಗೆ ಹಾಕಿಟ್ಕೋಬೋದು. ಇದಕ್ಕೆ ನೆಕ್ಸ್ಟ್ ಕಡಲೆಬೇಳೆ ಉದ್ದಿನಬೇಳೆ ಮಿಕ್ಸ್ನ ಹಾಕಿ ಫ್ರೈ ಮಾಡ್ತೀವಿ. ಚನಾ ದಾಲ್ ಆ್ಯಂಡ್ ಉಡದ್ ದಾಲ್. We keep this tempering ready separately and mix it with chutney only while mixing it with rice. ಇದಕ್ಕೆ ಕಡಲೆಕಾಯಿ ಬೀಜ ಹಾಕ್ತಾ ಇದ್ವಿ. Add peanuts to it. ಯಾವಾಗಲೂ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರಲ್ಲ, ಯಾಕೆಂದರೆ ಈ ಒಗ್ಗರಣೆ ಮೆತ್ತಗಾಗ್ಬಿಡುತ್ತೆ. ಇಫ್ ಯು ಮಿಕ್ಸ್ ದಿಸ್ ರೈಟ್ ಅವೇ, ದಿಸ್ ಟೆಂಪರಿಂಗ್ ವಿತ್ ಚಟ್ನಿ ಆಲ್ವೇಸ್, ದೆನ್ ದೀಸ್ ಪೀನಟ್ಸ್ ಆ್ಯಂಡ್ ದ ದಾಲ್ ವಿಲ್ ಬಿಕಮ್ ಟೂ ಸಾಫ್ಟ್. It should be crunchy. So keep it separate and mix it only when you are going to make the chitrana. Add turmeric, arshina, curry leaves, karbevu. This tempering, like mentioned, is not just for today. It will be used for many days. ಈ ಒಗ್ಗರಣೆ ಇಟ್ಕೊಂಡು ತುಂಬ ದಿನ ಉಪಯೋಗಿಸ್ಕೋತೀವಿ. We are adding 2 red chilies to this. 2 ಒಣಮೆಣಸಿನಕಾಯಿ ಹಾಕಿದ್ದೀವಿ. ಕೆಂಪಾಗಿದೆ. Once the peanut has got roasted, then switch off the flame and allow it to cool down. ಇದು ಕಡಲೆಕಾಯಿ ಬಣ್ಣ ಚೇಂಜ್ ಆದಮೇಲೆ ಒಲೆ ಆರಿಸಿ ಆರಕ್ಕೆ ಬಿಡಿ ಇದನ್ನು. This is cooling down now. Meanwhile, we realized that we've forgotten to add extra dry coconut, the grated dry coconut. So we've again kept the chutney on flame and now adding that grated dry coconut. ಮರ್ತೋಗಿದ್ವಿ ಇದನ್ನ ಹಾಕಕ್ಕೆ, ಒಣ ಕೊಬ್ಬರಿ ತುರಿದಿಟ್ಕೊಂಡಿರೋದನ್ನ. ಅದಕ್ಕೆ ಒಲೆ ಹಚ್ಚಿ ಮತ್ತೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದೀವಿ. ಇದನ್ನು 1-2 ನಿಮಿಷ ಹುರ್ಕೊಂಡು ಆಮೇಲೆ ಒಲೆ ಆರಿಸ್ತೀವಿ. ಇವಾಗ ಚಿತ್ರಾನ್ನ ಕಲಸಕ್ಕೆ ಚಟ್ನಿ, ಒಗ್ಗರಣೆ, ಅನ್ನ ಎಲ್ಲ ರೆಡಿ ಇದೆ. This is how we mix. We take rice. The rice needs to be grainy. It shouldn't be too soft and mushy for ಚಿತ್ರಾನ್ನ. ಇದಕ್ಕೆ ಚೂರು ಉದ್ರಾಗಿರೋ ಅನ್ನನೇ ಮಾಡ್ಕೋಬೇಕು. ಹಾಕೋಣ. ಚಟ್ನಿ ಹ್ಯಾಸ್ ಬೀನ್ ಆ್ಯಡೆಡ್ ನೌ. ಅನ್ನಕ್ಕೆ ಉಪ್ಪು ಹಾಕಿ ಚಟ್ನಿ ಹಾಕಿದ್ದೀವಿ. ಈಗ ಒಗ್ಗರಣೆ ಬೆರೆಸ್ಕೊತಾ ಇದ್ದೀವಿ. ಚೂರು ಎಣ್ಣೆ ಎಲ್ಲ ಸೇರಿಸಿ ಒಗ್ಗರಣೆ ಮಿಕ್ಸ್ ಮಾಡಿ ಹಾಕೋಬೇಕು. ಇದಕ್ಕೆ ಉಪ್ಪು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ. This tempering has been now added along with some amount of oil. Chutney also has salt, so be mindful of the amount of chutney you add. Now mix this well so that it uniformly spreads. ಈ ಚಿತ್ರಾನ್ನನ ಚೆನ್ನಾಗಿ ಕಲಸಿ. ತಕ್ಷಣಕ್ಕೆ ತಿನ್ನೋದಾದರೆ ಕೈಯಲ್ಲಿ ಕಲಿಸ್ಬೋದು, ಇಲ್ಲದೇ ಇದ್ದರೆ ಕೈ ಹಾಕಬೇಡಿ. ಡಬ್ಬಿಗೆಲ್ಲ ಹಾಕೋದಾದರೆ ಈ ಥರ ಸೌಟಲ್ಲಿ ಕಲಿಸ್ಬೇಕು. ಇಫ್ ಯು ಕನ್ಸ್ಯೂಮ್ ಇಟ್ ಇಮಿಡಿಯೇಟ್ಲಿ ಯು ಕ್ಯಾನ್ ಮಿಕ್ಸ್ ಇಟ್ ವಿತ್ ಯೋರ್ ಹ್ಯಾಂಡ್ಸ್. ಅದರ್ವೈಸ್ if you will eat it later, mix it using a spatula like this. Check the taste and add manage the consistency, balance it. We are adding a little jaggery to get that sweet. It will balance out the sour and chili's taste. We are adding a little more salt. ರುಚಿ ನೋಡಿಕೊಂಡು ಇದಕ್ಕೆ ಇನ್ನೇನು ಬೇಕೋ ಅದ್ರ ತಕ್ಕಂತೆ ಹಾಕಿ. ಇದಕ್ಕೆ ಇನ್ನು ಸ್ವಲ್ಪ ಅನ್ನ ತಡೆಯುತ್ತೆ ಅಂತ ಅನ್ನ ಹಾಕಿದ್ದೀವಿ. ಸ್ವಲ್ಪ ಬೆಲ್ಲ, ಅದು ಸ್ವೀಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿ ಎಣ್ಣೆ, ಕಡಲೆಕಾಯಿ ಎಣ್ಣೆ. ವಿ ಆ್ಯಡೆಡ್ ಅ ಲಿಟಲ್ ಗ್ರೌಂಡ್ನಟ್ ಆಯಿಲ್ ಆಸ್ ವೆಲ್ ಆ್ಯಂಡ್ ಸ್ವಲ್ಪ ಉಪ್ಪು ಹಾಕಿದ್ದೀವಿ. This will taste a little extra spicy today on the day when it is made, but once you store it, the spiciness will reduce.
ಮಾಡಿದ ದಿವಸ ಸ್ವಲ್ಪ ಜಾಸ್ತಿ ಖಾರ ಇರುತ್ತೆ, ಆಮೇಲೆ ಅದು ತಗ್ಗತ್ತೆ. ಈಗ ಮಾವಿನಕಾಯಿ ಚಿತ್ರಾನ್ನ ರೆಡಿ ಇದೆ. ಮ್ಯಾಂಗೋ ಚಿತ್ರಾನ್ನ ಇಸ್ ರೆಡಿ. ಡೂ ಟ್ರೈ ಇನ್ ದ ಮ್ಯಾಂಗೋ ಸೀಸನ್. ಇಟ್ಸ್ ಎಕ್ಸ್ಟ್ರೀಮ್ಲಿ ಯಮಿ ಡಿಶ್. ಟ್ರೈ ಮಾಡಿ ನಮಗೆ ತಿಳಿಸಿ, ನೀವು ಟ್ರೈ ಮಾಡಿದ್ರೆ ಹೇಗೆ ಬಂತು ಈ ಚಿತ್ರಾನ್ನ ಅಂತ.